APMC ಅಂತ ಹೇಳಿ ಹೇಳ್ತಾ ಇದ್ದಾರೆ. APMC ಯಲ್ಲಿ ನಡೀತಕ್ಕಂಥ ದಂಧೆ ಎಲ್ಲೂ ನಡೀತಾ ಇಲ್ಲ, ನಮ್ಮ ಗಮನಗಳಿಗೂ ಬಂದಿದೆ. ರೈತರು ಹೋಗ್ತಾರೆ ಅಂತಂದ್ರೆ ಆ ಬಾಕ್ಸ್ಗೆ ಏನು ಟೊಮೆಟೊ ಎತ್ಕೊಂಡು ಹೋಗೋ ಬಾಕ್ಸ್ ಬಾಡಿಗೆ ಹಾಕ್ತಾರೆ, ಗಾಡಿ ಬಾಡಿಗೆ ಹಾಕ್ತಾರೆ. ಅಲ್ಲಿ ಎತ್ಕೊಂಡು ಹೋಗಿ ಆಕ್ಷನ್ ಕೂಗೋವನ್ ಬಾಡಿಗೆ ತಗಂತಾನೆ, ಇನ್ನೊಂದ್ ಮಾಡೋವನ್ ಬಾಡಿಗೆ ತಗಂತಾನೆ. ಇವ್ರು ಎತ್ಕೊಂಡು ಹೋಗೋದು ಒಂದು 15 kg ಬಾಕ್ಸ್ ಎತ್ಕೊಂಡು ಹೋದ್ರೆ ಅಲ್ಲಿ ಬರೋದು ಒಂದು 7-8 ರೂಪಾಯಿ ಒಂದು ಈಗಿರ್ತಕ್ಕಂಥ ಬೆಲೆಗಳಲ್ಲಿ. ಅದರಲ್ಲಿ ಇವನ್ ಸಾಲ ಹಾಕ್ಬಿಟ್ಟು ಮತ್ತೆ ಇವ್ರ ಕೈಯಿಂದ ಅಲ್ಲಿ ಬಾಡಿಗೆ ಕಟ್ಟುವಂತ ಕೆಲಸಗಳಾಗಿದ್ದಾವೆ. ಅಲ್ಲಿ ನಡೀತಾ ಇರೋ ದಂಧೆ APMC ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಒಂದು ಬಿಲ್ ಮೇಲೆ ಬಿಲ್ ಕೊಡ್ತಾರೆ ಅಂತಂದ್ರೆ ಬಿಲ್ ಮೇಲೆ ಏನೇನಕ್ಕೆ ಹೆಂಗಿದೆ, ನಮ್ಮ ಹತ್ರ ಬಿಲ್ಗಳೆಲ್ಲ ಬಂದಿದಾವೆ. ನಾವು ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕ್ತಿವಿ. ನಾವು ಯಾರ್ಯಾರನ್ನ ಮಾತಾಡ್ಬೇಕು, ಏನ್ ಮಾಡ್ಬೇಕು, ರೈತರಿಗೆ ಹೆಂಗ ವಂಚನೆ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಅಲ್ಲಿ ಏನ್ ನೀವು ಮೋಸದ ದುಡ್ಡನ್ನ ನೀವು ಯಾವ ರೀತಿ ತಿಂದು ತೇಗ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಅನ್ಕೊಂಡಿರ್ಬೋದು ಜನ ಏನು ಗಮನ ಹರಿಸಿಲ್ಲ ಅಂತೇಳಿ. ಪ್ರತಿಯೊಬ್ಬರು ಎಲ್ಲೆಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿರ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡುವಂತ ದಿನಗಳು ಹತ್ತಿರದಲ್ಲಿದ್ದಾವೆ. ಅಂತ ಒಂದು APMC ಅಧಿಕಾರಿಗಳು ದಯವಿಟ್ಟು ಕೂಡಲೇ ಆ ಕಡೆ ಗಮನ ಹರಿಸಿ, ಅಲ್ಲಿ ನಡೀತಾ ಇರ್ತಕ್ಕಂಥ ದಂಧೆಯನ್ನ ತಾವು ನಿಲ್ಲಿಸಲಿಲ್ಲ, ನಿಮ್ಮ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗ್ತದೆ ಮುಂದಿನ ದಿನದಲ್ಲಿ ಅಂತೇಳಿ ನಾವು ಈ ಒಂದು ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಲ್ಲಿ ಫಾರಂ 53 ಅನ್ನೋ ದರಖಾಸ್ತಿಗೆ 14,000 ಅರ್ಜಿಗಳನ್ನ ಈ ತಾಲೂಕಲ್ಲಿ ನಮ್ಮ ಬಡ ರೈತರು ಸಲ್ಲಿಸ್ತಾರೆ. ಏನು 10 ವರ್ಷಗಳಿಂದ 14,000 ಸಲ್ಲಿಸ್ತಾರೆ. ಆದ್ರೆ ಇವ್ರಿಗೆ ಯಾರಿಗೂ ಸಾಗುವಳಿ ಚೀಟಿ ಕೊಡೋದಿಲ್ಲ. ನಾವು ಇದು 3ನೇ ಹೋರಾಟ ಇಲ್ಲ 4ನೇ ಹೋರಾಟ ಇರ್ಬೋದು, ಏನು ಸಾಗುವಳಿ ಚೀಟಿ ಕೊಡಬೇಕು. ಏನ್ ತಾಲೂಕಲ್ಲಿ ಯಾರು ಫಾರಂ 53 ಹಾಕಿದೆ, ಫಾರಂ 57 ಹಾಕಿರೋರಿಗೆ ಅಂತ. ಆದ್ರೆ ಸರ್ಕಾರ ನಿಮ್ಗೆ ಯಾರು ಗೊತ್ತಿಲ್ಲ, ಬೇಕಾದ್ರೆ ನೀವು ವಿಚಾರಿಸಿ, ಇವತ್ತೇ ವಿಚಾರಿಸಿ. ಸರ್ಕಾರ ನಿಮ್ಮ ಅರ್ಜಿಗಳನ್ನ ರದ್ದು ಮಾಡಿದೆ. ನಮ್ಮಲ್ಲಿ ಭೂಮಿ ಲಭ್ಯವಿಲ್ಲ, ನೀವಲ್ಲಿ ಉಳುಮೆ ಮಾಡ್ತಾ ಇಲ್ಲ, ನೀವು ಶ್ರೀಮಂತರು. ಇದನ್ನ ಯಾರಿಗೂ ನಮ್ಮ ರೈತರಿಗೆ ಇವರು ಯಾರು ನಮ್ಮ ರೆವಿನ್ಯೂ ಇಲಾಖೆ ಅಥವಾ ತಹಸೀಲ್ದಾರ್ ಸೆಕ್ರೆಟರಿ ಯಾರು ಹೇಳೋದಿಲ್ಲ. ಯಾರಾದ್ರೂ ಕೇಳಿದ್ರೆ ದರ್ಖಾಸ್ತ್ ಕಮಿಟಿ ಆಗ್ಲಿಲ್ಲ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇನ್ನೊಂದು ದಿನ ಆಗುತ್ತೆ. ಇಲ್ಲ ಇನ್ನು ಕೆಲವು ಬ್ರೋಕರ್ಗಳು 1 ಲಕ್ಷ 2 ಲಕ್ಷ ತಗೊಂಬನಿಗೆ ಸಾಗುವಳಿ ಇಷ್ಟು ನಡೀತಾ ಇದೆ. ಇದನ್ನ ನಾವು ಏನು 57 ಹಾಕಿ ಸರ್ಕಾರ ಏನ್ ರದ್ದು ಮಾಡಿದೆ 13,000 ಇದನ್ನ ಪುನಃ ರೈತರಿಗೆ ಬೇಕಾದ್ರೆ ಪುನರ್ ಪರಿಶೀಲನೆ ಮಾಡಿ ಯಾರು ಉಳುಮೆ ಮಾಡ್ತಾ ಇದಾರೋ ಬಡ ರೈತರಿಗೆ ಸಾಗುವಳಿ ಚೀಟಿ ಕೊಳ್ಳೇಬೇಕು ಅನ್ನೋದು. ಅಂದ್ರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ಈ ಏನು ಇತ್ತೀಚೆಗೆ ನಮ್ಮ ರೈತರು, ಈ ಕಾರ್ಮಿಕರು, ವೃದ್ಧಾಪ್ಯರಿಗೂ ವಿದ್ಯಾರ್ಥಿಗಳು ಎಷ್ಟು ಸಮಸ್ಯೆಗಳಿದಾವೆ ಅಂದ್ರೆ ಆ ಸಮಸ್ಯೆಗಳನ್ನು ನಾವು ಎಣಿಕೆ ಮಾಡಕ್ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಈ ನಾಡ ಕಚೇರಿಗಳಲ್ಲಿ ಈ ವೃದ್ಧಾಪ್ಯ ವಹಿಸು ಇವರು ಏನೋ ಅದೇನೋ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ಬಿಟ್ಟು ಕ್ಯೂಗಳು, ಅದು ಆವಣೆಯಲ್ಲಿ ಮೊನ್ನೆ ಹೋಗಿದ್ವಿ, ಅವತ್ತು ನೈಟ್ ಕೂಡ ಅಲ್ಲೇ ಮಲಗಿದ್ರು ಏನೋ ಅಷ್ಟೊಂದು ಕ್ಯೂಗಳಿದ್ದಾರೆ. ಏನೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅವ್ರಿಗೆ ಗೊತ್ತಾಗಲ್ವಾ, ಮೊದಲು ಅವ್ರಿಗೆ ಪೆನ್ಷನ್ ಆರ್ಡರ್ ಕೊಟ್ಟಿರ್ತಾರೆ. ಅವರು ಆ ಪೆನ್ಷನ್ ಆರ್ಡರ್ ಮೇಲೆ ಅದೇ ಆರ್ಡರ್ನ ಅವರೇ ಹೋಗ್ಬಿಟ್ಟು ಒಂದು VNO ತಹಸೀಲ್ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರು ಹೋಗಿ ಪರಿಶೀಲನೆ ಮಾಡ್ಬೋದಲ್ಲ. ಅವ್ರು ಹೋಗ್ಬಿಟ್ಟು ಮುದುಕರು ಬೆಳಿಗ್ಗೆ ಏನೋ ಒಂದಷ್ಟು ತಿಂದು ಬಂದ್ಬಿಟ್ರೆ ಸಾಯಂಕಾಲ 6 ಗಂಟೆವರೆಗೂ ಅವ್ರೇನ್ ನೆಪ ಹೇಳ್ತಾರೆ, ಇದೇನೋ ಇದಿಲ್ಲ, ಸರ್ವರ್ ಇಲ್ಲ ಇನ್ನೊಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಯೂಗಳು ಕಟ್ಬಿಟ್ಟು ಆ ನಾಡು ಕಚೇರಿಗಳು ಅದು ದಯವಿಟ್ಟು ನಮ್ಮ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ಅದು ರವಾನಿಸಿ ಆ ನಾಡು ಕಚೇರಿಗಳಲ್ಲಿ ಏನು ಇರ್ಲಿ ಕ್ಯಾಸ್ಟ್ ಇನ್ಕಮ್ ವಯಸ್ಸಿರೋರು ಬೇಕಾದ್ರೆ ಒಂದು ಅರ್ಧ ದಿನ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ. ಬಟ್ ಮುದುಕರು ಪಾಪ ವಯಸ್ಸಾಗಿರೋರು ಅವ್ರು ಯಾವ ರೀತಿಯಲ್ಲಿ ಆ ನಾಡು ಕಚೇರಿಗಳಲ್ಲಿ ಅವ್ರು ನಿಂತ್ಕೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೂ ಅಲ್ಲಿ ನಿಂತು ಅವ್ರು ಏನಾಗ್ಬೇಕು, ಅವ್ರು ಅದರಿಂದ ಅವ್ರು ಕೊಡೋ ಒಂದು 1,000 ರೂಪಾಯಿ ಪೆನ್ಷನ್ ಇದಕ್ಕೆ ಅವ್ರ ಪ್ರಾಣಗಳು ಕೂಡ ಹೋಗೋ ಮೂವ್ಮೆಂಟ್ ಇದ್ದಾವೆ. ಆಕ್ಚುಲಿ ಆ ನಾಡ ಕಚೇರಿಗಳ ಹತ್ರ ಹೋಗಿ ಅವರು ಆ ದುಡ್ಸಂದ್ರ, ಆ ತಾಯ್ಲೂರು, ಆ ಆವಣಿ, ಬೈರ್ಕೂರು ಈ ವಿವಿಧ ನಾಡ ಕಚೇರಿಗಳಲ್ಲಿ ಭಾರಿ ಅಲ್ಲೋಲ್ ಕಲ್ಲೋಲಾಗಿದೆ. ವಯಸ್ಸಾಗಿರೋರಿಗೆ ಭಾರಿ ತೊಂದರೆ ಆಗಿದೆ. ಮುಳಬಾಗಿಲು ತಾಲೂಕಿನ ಎಲ್ಲಾ ಜನತೆಗೂ ವಿನಂತಿ ಮಾಡೋದೇನೆಂದ್ರೆ, ಇಂದು ಭಾರತದ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಮುಳಬಾಗಿಲು ತಾಲೂಕು ಸಮಿತಿ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದ್ಗಡೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಉದ್ದೇಶ ಏನು ಅಂತಂದಾಗ ಇಡೀ ತಾಲೂಕಿನಾದ್ಯಂತ ಇರುವಂತಹ ಜನತೆಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇವತ್ತು DCC ಬ್ಯಾಂಕ್ ಸುಮಾರು ಮಹಿಳೆಯರಿಗೆ ಲಕ್ಷಗಟ್ಟಲೆ ಹಣ, ಉಳಿತಾಯ ಹಣವನ್ನು ಇವತ್ತು ಕೊಡದೆ ಮೋಸ ಮಾಡಿರೋದನ್ನ ಕುರಿತು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ.